ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಂಜಿನ್ ಗಾರ್ಡ್ ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಇಂಜಿನ್ ಗಾರ್ಡ್ ಫಿಟ್ ಮಾಡಬೇಕು ಅಂತ ಅಂದರೆ ಫುಲ್ ಸೈಲೆನ್ಸರ್ನೇ ರಿಮೂವ್ ಮಾಡಬೇಕು. ಆದರೆ ನಾನು ವಿತೌಟ್ ರಿಮೂವಿಂಗ್ ಸೈಲೆನ್ಸರ್ ಹೇಗೆ ಫಿಟ್ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಇಂಜಿನ್ ಗಾರ್ಡ್ ನಮ್ಮದು ಇದು ಒಂದು ಇಂಜಿನ್ ಗಾರ್ಡ್ ಬರುತ್ತೆ. ಕ್ಲ್ಯಾಂಪ್ ಇದು ಫ್ರಂಟ್ ಕ್ಲ್ಯಾಂಪು. ಮೇಯ್ನ್ ಇವೆರಡು ಕ್ಲ್ಯಾಂಪಿಗೆ ನಾವು ಕೆಳಗಡೆ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಸೈಲೆನ್ಸರ್ ರಿಮೂವ್ ಮಾಡಬೇಕು. ಬಟ್ ಈಗ ನಾನು ವಿತೌಟ್ ರಿಮೂವಿಂಗ್ ಸೈಲೆನ್ಸರ್ ಇವೆರಡು ಕ್ಲ್ಯಾಂಪ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನನ್ನ ಹತ್ರ ಒಂದು ಸ್ಟಾರ್ ಬಿಟ್ಟಿತ್ತು. ಅದು ಆ್ಯಕ್ಚುಲಿ ಮುಂದೆಗಡೆ ಫುಲ್ ಬೆಂಡಾಗಿತ್ತು. ಸೊ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಡೈರೆಕ್ಟಾಗಿ ನೀವಿಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲೆರಡು ಬೋಲ್ಟ್ ಬರುತ್ತೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿಬಿಟ್ಟು ಈ ಕಡೆ ಒಂದು ರಿಮೂವ್ ಮಾಡ್ಬೋದು, ಪ್ಲಸ್ ಇಲ್ಲೊಂದು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ ಅಲ್ಲೆರಡು ಕಾಣಿಸ್ತಿದೆ ಅಲ್ವಾ ಬೋಲ್ಟು, ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನೋಡಿ ಆ ಥರ ಫಿಟ್ ಮಾಡ್ಬೋದು. ಅದು ಸೈಲೆನ್ಸರಿಗೆ ಏನೋ ಟಚ್ ಆಗೋದಿಲ್ಲ ನಿಮಗೆ. ಸೊ ಅಲ್ಲಿಗೆ ಹಾಕಿ 8 ಸೈಜ್ ರಿಂಗು, ಆ್ಯಕ್ಚುಲಿ ಅದು 8 mm ಆಲಂಕಿ. ಸೊ ನೀವು ಸೈಲೆನ್ಸರ್ ಏನಾದರೂ ರಿಮೂವ್ ಮಾಡಿಕೊಂಡ್ರೆ ಯೂಸಿಂಗ್ 8 mm ಆಲಂಕಿ ನೀವು ಆರಾಮಾಗಿ ಅದನ್ನ ರಿಮೂವ್ ಮಾಡ್ಬೋದು. ಆದರೆ ಈಗ ನಾನು ತೋರಿಸ್ತಾ ಇರೋದು ಸೈಲೆನ್ಸರ್ ಬಿಚ್ಚದೇ ಇರೋ ಹಾಗೆ. ಸೊ ಬಿಟ್ಟನ್ನ ಅಲ್ಲಿ ಹಾಕಿದ್ದೀನಿ ನಾನು. 8 mm ಆಲಂಕಿದು ಕಟ್ ಮಾಡಿರೋದು. 8 mm ರಿಂಗ್ ತೊಗೊಂಡು ನಾನು ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು, ನಾನು ಅಲ್ಲಿ ಬಿಟ್ಟನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಲೈಕ್ ರಿಂಗ್ನ ಇಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇದನ್ನು ಜಸ್ಟ್ ಹಿಂಗೆ ರೊಟೇಟ್ ಮಾಡಬೇಕು. ನೋಡಿ ಈಸಿಯಾಗಿ ಬರ್ತಾಯಿದೆ. ನಾನೀಗ 2 ಬೋಲ್ಟ್ಗಳನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೂಸ್ ಆದಮೇಲೆ ನೀವು ಸ್ಪಾನರ್ ಯೂಸ್ ಮಾಡ್ಬೋದು. ಸೇಮ್ 8 mm 8 ಸೈಜ್ ಸ್ಪಾನರ್ ತೊಗೊಂಡು ಈ ಥರ ಈಸಿಯಾಗಿ ನೀವು ರಿಮೂವ್ ಮಾಡ್ಕೋಬೋದು. ಸೊ ಲೆಫ್ಟ್ ಸೈಡು ನಿಮಗೆ 2 ಬೋಲ್ಟ್ ಬರುತ್ತೆ, ರೈಟ್ ಸೈಡ್ ನಿಮಗೆ 1 ಬೋಲ್ಟ್ ಬರುತ್ತೆ. ಆ ರೈಟ್ ಸೈಡ್ ನಾನು ನಿಮಗೆ ತೋರಿಸ್ತೀನಿ 1 ಬೋಲ್ಟ್ ಬರೋದು. ಸೊ ಇವಾಗ 2 ರಿಮೂವ್ ಮಾಡಿದ್ದೀನಿ. ಲೆಫ್ಟ್ ಸೈಡು ಟ್ಯೂಬ್ ನಟ್ಸ್ ಬರೋದು ಇದಕ್ಕೆ ಹಾಕ್ಬೇಕು ಕ್ಲ್ಯಾಂಪು. ರೈಟ್ ಸೈಡ್ 1 ಬೋಲ್ಟ್ ಬರುತ್ತೆ. ಜಸ್ಟ್ 1 ಬೋಲ್ಟ್ ರಿಮೂವ್ ಮಾಡಿಕೊಂಡ್ರೆ ಸಾಕು.
ಲೆಫ್ಟ್ ಸೈಡ್ ಒಂದೇ ಒಂದು ನಟ್ ಬರುತ್ತೆ, ಇದು ಈಸಿ ಇರುತ್ತೆ ರಿಮೂವ್ ಮಾಡೋದಕ್ಕೆ. ಸೊ ನಿಮ್ಗೆ ರೈಟ್ ಸೈಡ್ ಬರೀ ಇದೊಂದು ಕ್ಲ್ಯಾಂಪ್ ಹಾಕ್ಕೊಬೇಕು, ಯಾಕೆಂದರೆ ಒಂದೇ ನಟ್ ಇರುತ್ತೆ. ಸೊ ಒಂದು ಮಾತ್ರ ಕೂರಿಸ್ಕೊಬೇಕು. ಸಿಂಗಲ್ ಸೈಡ್ ಕ್ಲ್ಯಾಂಪು ರೈಟ್ ಸೈಡ್ ಬರುತ್ತೆ. ಎರಡು ಸೈಡು ಕ್ಲ್ಯಾಂಪ್ ಕೂತಿದೆ, ಇದು ಲೆಫ್ಟ್ ಸೈಡು. ಫ್ರಂಟ್ ಕ್ಲ್ಯಾಂಪ್ ಹಾಕೋದಕ್ಕೆ ಇಲ್ಲೊಂದು ಬೋಲ್ಟ್ ಬರುತ್ತೆ, ಇಲ್ಲೊಂದು ಬೋಲ್ಟ್ ಬರುತ್ತೆ. ಒಂದು ಈ ಸೈಡು 14 ಸೈಜ್, ಈ ಸೈಡು ರೈಟ್ ಸೈಡ್ ಎರಡು ಸೈಡ್ ಬರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು. ಸೊ ಎರಡು ಕ್ಲ್ಯಾಂಪ್ ಇಲ್ಲಿ ಬಟ್ ಮಾಡಬೇಕು. ವಾಷರ್ ನಟ್ಟು ಸೇಮ್ ಫಸ್ಟ್ ಹೇಗಿತ್ತೋ ಅದೇ ಥರ ರೀಫಿಟ್ ಮಾಡಬೇಕು. ಎರಡು 14 ಸೈಜ್ ಇರುತ್ತೆ. ಕರೆಕ್ಟಾಗಿ ಬಟ್ ಹಾಕಬೇಕು. ಈ ಹೋಲ್ನ ಮ್ಯಾಚ್ ಮಾಡ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ ಫಿಟ್ಟಿಂಗ್, ಬೋಲ್ಟ್ ಫಿಟ್ಟಿಂಗ್. ಇಲ್ಲಿ 2 ಬೋಲ್ಟು, ಕೆಳಗಡೆ 2 ಬೋಲ್ಟು ಫಿಟ್ ಮಾಡಿಕೊಂಡ್ರೆ ಅಷ್ಟೇ ಡನ್. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. 2 ಇಲ್ಲಿ ಬಟ್ ಮಾಡ್ಕೋಬೇಕು, ಕೆಳಗಡೆ 2 ಬೋಲ್ಟ್ ಹಾಕ್ಕೊಂಡಿರ್ತೀರ. ಕಡೆ ಫಿಟ್ಟಿಂಗ್ ಈ ಥರ ಇರುತ್ತೆ. ನೀವೇನಾದರೂ ಸೈಲೆನ್ಸರ್ ಬಿಚ್ಚಿ ಫಿಟ್ಟಿಂಗ್ ಮಾಡ್ತೀರಾ ಅಂತ ಅಂದರೆ ಇವೆರಡು ಬೋಲ್ಟು ನಿಮಗೆ ಈಸಿಯಾಗಿ ಫಿಟ್ ಮಾಡ್ಬೋದು. ಸೊ ರಿಸ್ಕ್ ಬೇಡ ಅನ್ನೋರು ಸೈಲೆನ್ಸರ್ನ ರಿಮೂವ್ ಮಾಡಿಕೊಂಡು ಇವೆರಡು ಬೋಲ್ಟ್ನ ನೀವು ಆರಾಮಾಗಿ ಪ್ಲೇಸ್ ಮಾಡ್ಕೋಬೋದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.